ಶ್ರೀಚಕ್ರಾರ್ಚನೆ ಶ್ರೀವಿದ್ಯೋಪಾಸನೆ ನೀವು ಮಾಡಬೇಕು ಅಂತಂದರೆ ಪಂಚದಶಿ ಮಂತ್ರ ನೀವು ಫಲಾಫಲಗಳ ಬಗ್ಗೆ ನಾನು ಹಿಂದೆನೇ ಹೇಳಿದ್ದೀನಿ. ಶ್ರೀವಿದ್ಯೆಯಲ್ಲಿ ಭೋಗ ಮೋಕ್ಷ ಪ್ರಕಾರ ನಿಮಗೆ ಏನು ಸಿಗಬೇಕು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಮೀರಿನೂ ಸಿಗುತ್ತೆ. ಸಂಕಲ್ಪದಲ್ಲಿ ನಿಮ್ಗೆ ಏನು ಬೇಕಾದರೂ ಕೇಳ್ಕೊಳ್ಳಿ. ಪೂರ್ವಾರ್ಜಿತ ಕರ್ಮಗಳನ್ನು ತಾಯಿ ನಾಶ ಮಾಡಿದ್ರೆ ಉದ್ಧಾರ ಆಗೇ ಆಗ್ತೀರ. ಶ್ರದ್ಧೆಯಿಂದ ಮಾಡಿ, ಏನು ಬೇಕೋ ತಾಯಿನ ಕೇಳ್ಕೊಳ್ಳಿ, ತಾಯಿ ಏನು ಕೊಡ್ತಾರೋ ತೊಗೊಳ್ಳಿ. ನಾನು ದೀಕ್ಷೆ ಕೊಡ್ತೀನಿ, ನಾನು ಇಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ. ಗುರುಗಳೇ, ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಈ ಪೂಜೆ ಮಾಡಬೇಕಾದ್ರೆ, ಈ ಶ್ರೀಚಕ್ರ ಪೂಜೆ ಮಾಡಬೇಕಾದ್ರೆ ಈ ದೀಕ್ಷೆ ಚಕ್ರ ಮತ್ತು ಪೂಜೆ ಇದನ್ನು ಯಾವ ರೀತಿ ಮಾಡಬೇಕು ಮತ್ತು ಅನುಷ್ಠಾನ ಯಾವ ರೀತಿ ಮಾಡಬೇಕು, ಮತ್ತು ಇದ್ರದ್ದು ಜೊತೆ ನಾನು ಇನ್ನು ಏನು ಸೇರಿಸ್ಬೇಕು ಅಂತ ಇದ್ದೀನಿ ಅಂದರೆ, ಒಂದು ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಅಂತ ಮಾಡ್ತೀವಿ. ಸೊ ಅಂದರೆ ನಮ್ಮ ಒಂದು ಪೂಜೆ ನಮ್ಮ ಕಾಮನೆಗಳು ಫಲಿಸೋದಕ್ಕೆ. ಸೊ ಆ ಸಂಕಲ್ಪವನ್ನು ನಾವು ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ಬೇಕು. ಶ್ರೀಚಕ್ರ ಪೂಜೆ ಮಾಡಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ ಖಂಡಿತವಾಗಿ ನಿಮಗೆ ಪಂಚದಶಿ ಮಂತ್ರ ಉಪದೇಶ ಆಗಿರಲೇಬೇಕು. ಶ್ರೀಚಕ್ರಾರ್ಚನೆ ಶ್ರೀವಿದ್ಯೋಪಾಸನೆ ನೀವು ಮಾಡಬೇಕು ಅಂತಂದರೆ ಪಂಚದಶಿ ಮಂತ್ರ ನೀವು ಖಂಡಿತವಾಗಲೂ ಉಪದೇಶ ಆಗಿದ್ದರೆ ಮಾತ್ರ ನೀವು ಶ್ರೀಚಕ್ರಾರ್ಚನೆ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಒಂದು ಅದಕ್ಕೆ ಬಹಳಷ್ಟು ಇದಿದೆ, ಅದನ್ನೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ನವಾವರಣಾರ್ಚನೆ ಅಂತ ಏನು ಹೇಳ್ತೀವಿ ಶ್ರೀಚಕ್ರದಲ್ಲಿ, ಅದನ್ನು ಮಾಡಬೇಕು ಅಂತಂದರೆ ನೀವು ಪಂಚದಶಿ ಮಂತ್ರ ಕಂಪಲ್ಸರಿ ಖಡಾಖಂಡಿತವಾಗಿ ನಿಮಗೆ ಉಪದೇಶ ಆಗಿರಬೇಕು. ಅದಾಗಿದ್ದರೆ ಮಾತ್ರವೇ ನೀವು ಶ್ರೀಚಕ್ರಾರ್ಚನೆ ಅದನ್ನೇ ನವಾವರಣಾರ್ಚನೆ ಅಂತ ಕರೆಯೋದು, ಅದನ್ನು ಮಾಡೋಕ್ಕಾಗೋದು. ಇನ್ನೊಂದು ಹೇಳಿದ್ರಿ, ಈ ಪೂಜೆಯನ್ನು ಮಾಡೋದ್ರಿಂದ ಫಲಾಫಲಗಳ ಬಗ್ಗೆ ನಾನು ಹಿಂದೆನೇ ಹೇಳಿದ್ದೀನಿ. ಶ್ರೀವಿದ್ಯೆಯಲ್ಲಿ ಭೋಗ ಮೋಕ್ಷ ಎರಡೂ ಕೊಡ್ತಾಳೆ ತಾಯಿ. ನೀವು ಅದ್ರ ಬಗ್ಗೆ ಚಿಂತೆ ಬೇಡ ನಿಮಗೆ, ಆಯ್ತಾ? ನೀವು ಇಹದಲ್ಲಿ ನೀವು ಇರೋವರೆಗೂ ನಿಮಗೆ ಏನು ನಿಮ್ಮ ಒಂದು ಇದ್ರ ಪ್ರಕಾರ ಅಂದರೆ ನಿಮ್ಮ ಪ್ರಾರಬ್ಧದ ಪ್ರಕಾರ ನಿಮಗೆ ಏನು ಸಿಗಬೇಕು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಮೀರಿನೂ ಸಿಗುತ್ತೆ. ನಿಮ್ಮ ಪೂರ್ವಾರ್ಜಿತ ಪ್ರಾರಬ್ಧ ಪ್ರಕಾರ ನಿಮಗೆ ಏನು ಸಿಗಬೇಕು ಅದಕ್ಕಿಂತ ಒಂಚೂರು ಹೆಚ್ಚಾಗೇ ಕೊಡ್ತಾಳೆ. ಹಾಗಂತ ಹೇಳಿ ಧನಾಪೇಕ್ಷೆಯಿಂದನೋ ಅಥವಾ ಬೇರೆ ಏನೋ ಅಪೇಕ್ಷೆಗಳಿಂದ ನೀವು ಶ್ರೀಚಕ್ರಾರ್ಚನೆಯನ್ನು ಮಾಡೋದು ಸಮಂಜಸ ಅಲ್ಲ. ತಾಯಿನ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಸಂಕಲ್ಪದಲ್ಲಿ ನಿಮಗೇನು ಬೇಕಾದರೂ ಕೇಳ್ಕೊಳ್ಳಿ, ಕೊಡೋದು ಬಿಡೋದು ತಾಯಿ. ಹಾಗಾಗಿ ಇಲ್ಲಿ ಭೋಗಕ್ಕೂ ಇದೆ ಮೋಕ್ಷಕ್ಕೂ ಇದೆ. ಹಾಗಾಗಿ ನೀವು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸಂಕಲ್ಪದಲ್ಲಿ ನೀವು ಏನು ಬೇಕಾದರೂ ಕೇಳ್ಕೋಬೋದು. ಪೂರ್ವಾರ್ಜಿತ ಕರ್ಮಗಳನ್ನು ತಾಯಿ ನಾಶ ಮಾಡಿದ್ರೆ ನೀವು ಆಟೋಮೆಟಿಕಲಿ ನೀವು ಉದ್ಧಾರ ಆಗೇ ಆಗ್ತೀರ. ನಿಮ್ಮ ಪಾಪಕರ್ಮಗಳು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನೀವು ಉದ್ಧಾರ ಆಗೇ ಆಗ್ತೀರ. ಅಂದರೆ ಈ ಶಂಕರಾಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಏನಪ್ಪ ಅಂತಂದರೆ ಅದೇ ಹೇಳಿದಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಹೇಳ್ಬಿಟ್ಟು. ನೀವು ಹುಟ್ಟು ಸಾವು ಇದ್ರು ಇದು ಸೈಕಲ್, ಇದು ತಪ್ಸೋಕ್ಕಾಗೋದಿಲ್ಲ. ಈ ಸೈಕಲ್ಲಿಂದ ನಾವು ಹೊರಗಡೆ ಬರೋದೇ ಮೋಕ್ಷ. ಹಾಗಾಗಿ ಈ ಭೋಗ ಅನ್ನೋದು ಬೇಕಾಗುತ್ತೆ. ಏಕೆಂದರೆ ಬದುಕಬೇಕು ಅಂದರೆ ಭೋಗ ಇರಲೇಬೇಕು. ನಮಗೆ ಕಾಮನೆಗಳಿಲ್ಲದೆ ನಾವು ಬದುಕೋಕ್ಕಾಗೋದೇ ಇಲ್ಲ. ಎಲ್ಲಿ ಭೋಗ ಬರುತ್ತೋ ಮತ್ತೆ ನೀವು ಅಲ್ಲಿ ಮತ್ತು ಮೋಕ್ಷದ ಕಡೆಗೆ ಹೋಗೋಕ್ಕಾಗೋದಿಲ್ಲ. ನಿಮ್ಮ ಈ ಮಾತನ್ನು ನಾನು ಹಿಂದೇನೂ ಹೇಳಿದ್ದೆ, ನಿಮ್ಮ ಅಕೌಂಟು ಯಾವತ್ತು ನಿಲ್ಲಾಗುತ್ತೋ, ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ನೇ ಇಲ್ಲ ಅಂತಂದಾಗ ನಿಮ್ಮ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಇದು ಬ್ಯಾಂಕ್ ಇದರಲ್ಲಿ ಟ್ರಾನ್ಸಾಕ್ಷನು ಇಲ್ಲ, ಮಿನಿಮಮ್ ಬ್ಯಾಲೆನ್ಸು ಇಲ್ಲ ಅಂತ ಅಂದಾಗ ಅದನ್ನು ಒಡೆದು ಬಿಸಾಕ್ತಾರೆ. ಅಂದರೆ ಆವಾಗ ನೀವು ಮೋಕ್ಷಕ್ಕೆ ಹೋಗ್ತೀರಾ ಅಂತ. ನಿಮ್ಮ ಅಕೌಂಟಲ್ಲಿ ನೀವು ಪುಣ್ಯ ಸಂಪಾದನೆ ಮಾಡಿದ್ರು ನೀವು ಮತ್ತೆ ಹುಟ್ಟು ಬಂದು ಅದರ ಫಲವನ್ನು ಅನುಭವಿಸ್ಬೇಕಾಗತ್ತೆ, ಪಾಪ ಮಾಡಿದ್ರು ಅದರ ಫಲವನ್ನು ಅನುಭವಿಸ್ಬೇಕಾಗತ್ತೆ. ಭಗವದ್ಗೀತೆ ಹಿಂದೇನೂ ನಾವು ಈ ಮಾತು ಹೇಳಿದ್ದೆ. ಭಗವದ್ಗೀತೆಯಲ್ಲಿ ಒಂದು ಕೃಷ್ಣ ಒಂದು ಮಾತು ಹೇಳ್ತಾನೆ. ನಾರದರು ಕೇಳಿದಾಗ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಒಂದು ವಿಷಯ ಬರುತ್ತೆ. ಈ ಪ್ರಪಂಚದಲ್ಲಿ ನಾರದರು ಬಂದು ಕೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲರೂ ಇಷ್ಟು ದುಃಖದಿಂದ ಇದ್ದಾರಲ್ಲ, ಇವ್ರಿಗೆಲ್ಲ ನೀನು ಸುಖನೇ ಕೊಡಲ್ವ, ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲಪ್ಪ, ಎಲ್ಲರಿಗೂ ಸುಖವನ್ನು ಸಮಪಾಲಾಗೆ ಹಂಚಿದ್ದೀನಿ. ಆದರೆ ಇನ್ನೊಬ್ಬರು ಸುಖ ನೋಡೋಕ್ಕಾಗದೆ ಇವರು ಹೊಟ್ಟೆ ಹುಡ್ಕೊಂಡು ಇವ್ರ ಸುಖನ ಇವ್ರು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಹಾಗಾಗಿ ಇದರಲ್ಲಿ ಅರ್ಥ ಇಲ್ಲ. ಶ್ರದ್ಧೆಯಿಂದ ಮಾಡಿ, ಏನು ಬೇಕೋ ತಾಯಿನ ಕೇಳ್ಕೊಳ್ಳಿ, ತಾಯಿ ಏನು ಕೊಡ್ತಾಳೆ ತೊಗೊಳ್ಳಿ.
ಸಂಕಲ್ಪದಲ್ಲಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಸಂಕಲ್ಪ ಇರೋದೇ ನಮ್ಮ ಕಾಮನೆಗಳನ್ನು ಹೇಳ್ಕೊಳ್ಳಿಕ್ಕೆ. ಆದರೆ ಇಲ್ಲಿ ನೀವು ಅದೇ ಹೇಳಿದ್ದೆ, ಇನ್ನೊಬ್ಬರಿಗೋಸ್ಕರ ಶ್ರೀಚಕ್ರಾರ್ಚನೆ ಶ್ರೀವಿದ್ಯಾ ಉಪಾಸನೆ ಮಾಡೋಕ್ಕೆ ಬರಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಇದು ಏನಿದ್ರೂ ನಿಮ್ಮ ಸ್ವಂತಕ್ಕೆ ಮಾತ್ರವೇ. ನೀವು ಇದನ್ನು ಶೇರ್ ಆಪ್ಷನ್ ಮಾಡೋಕ್ಕಾಗಲ್ಲ. ನೀವು ಯಾರೋ ಜ್ಯೋತಿಷ್ಯರು ಹೇಳಿದ್ದಾರೆ ನವಾವರಣ ಅರ್ಚನೆ ಮಾಡಿ ನವಾವರಣ ಹೋಮ ಮಾಡಿಸಿ ಅಂತಂದರೆ ಖಂಡಿತವಾಗ್ಲೂ ಮಾಡಿಸೋಕ್ಕೆ ಹೋಗಬೇಡಿ, ಮಾಡಬೇಡಿ. ಅದು ಫಲ ಸಿಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಅರ್ಥ ಆಯ್ತಾ? ಯಾರೋ ಇದೆಲ್ಲ ಸುಳ್ಳು. ಅದು ಗೊತ್ತಿಲ್ಲದೆ ಯಾರೋ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ವಿವೇಚನೆ ಇಲ್ಲದೆ ಹೇಳಿರ್ತಕ್ಕಂಥ ಮಾತದು. ಶ್ರೀಚಕ್ರೋಪಾಸನೆ ಮತ್ತು ಶ್ರೀ ನವಾವರಣಾರ್ಚನೆಯನ್ನು ಇನ್ನೊಬ್ಬರಿಗೋಸ್ಕರ ನೀವು ಮಾಡೋಕ್ಕೆ ಬರೋದೇ ಇಲ್ಲ. ಇನ್ನೊಬ್ಬರಿಗೋಸ್ಕರ ಅವ್ರು ಯಾರೋ ದುಡ್ಡು ಕೊಟ್ಟಿದ್ದಾರೆ ಚಕ್ರಾರ್ಚನೆ ಮಾಡಬೇಕು ಪುರೋಹಿತನ ಕಳಿಸು, ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಅದನ್ನು ಯಾರೂ ಮಾಡ್ಸೋಕ್ಕೆ ಹೋಗಬೇಡಿ, ಮಾಡೋಕ್ಕಾಗೋದೂ ಇಲ್ಲ. ಅದರಿಂದ ನಿಮಗೆ ಫಲನೂ ಸಿಗಲ್ಲ. ದಯವಿಟ್ಟು ಯಾರೂ ಇನ್ನೊಬ್ರು ಯಾರೋ ಹೇಳಿದ್ದಾರೆ ಅಂತ ಮದುವೆ ಆಗಿ ಮೊನ್ನೆನೂ ಯಾರೋ ಫೋನ್ ಮಾಡಿದರು, ನಮ್ಮ ಮದುಗಳಿಗೆ ಮದುವೆ ಆಗ್ತಾಯಿಲ್ಲ ಸ್ವಾಮಿ, ಶ್ರೀಚಕ್ರ ಪೂಜೆ ಮಾಡ್ಸೋಕ್ಕೆ ಹೇಳಿದ್ದಾರೆ ನವಾವರಣ ಅರ್ಚನೆ ಅಂತ. ಖಂಡಿತವಾಗ್ಲೂ ಅದರಿಂದ ಅವ್ರಿಗೆ ಒಳ್ಳೆಯದಾಗಲ್ಲ. ಅದಕ್ಕೆ ಆದಂಥ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ದೇವತೆಗಳು, ಪೂಜೆಗಳು, ಹೋಮಗಳೆಲ್ಲ ಇದೆ. ಕಲ್ಯಾಣಗೌರಿ ಕಲ್ಪ ಅಂತ ಇದೆ, ಕಲ್ಯಾಣಗೌರಿ ಕಲ್ಪ ಇದೆ, ವಾಂಚಾಕಲ್ಪಲತಾ ಇದೆ. ಅದೂ ಇಲ್ಲ ಅಂತಂದರೆ ಪಂಚಬಾಣೇಶಿ ಇದೆ, ವಶ್ಯಮೋಹಿನಿ ಇದೆ. ಸುಮಾರು ದೇವತೆಗಳೆಲ್ಲ ಇದೆ. ಗಂಧರ್ವ ಮಂತ್ರಗಳಿದೆ ಮದುವೆ ಆಗೋದಕ್ಕೋಸ್ಕರ. ವಿಶ್ವಾವಸು ಗಂಧರ್ವ ಅಂತ ಒಂದು ಮಂತ್ರ ಇದೆ. ಅದನ್ನೆಲ್ಲ ಪೂಜೆ ಜಪ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆಲ್ಲ ಅಭಿಷ್ಟ ಸಿಗುತ್ತೆ. ಚಂಡಿ ಪಾರಾಯಣದಲ್ಲಿ ಬರುತ್ತೆ ಮದುವೆಗೋಸ್ಕರ. ಅದನ್ನೆಲ್ಲ ಅವರು ದುರ್ಗಾ ಸಪ್ತಶತಿನಲ್ಲಿ ಸುಮಾರು ಮಂತ್ರಗಳಿದೆ. ಅದನ್ನೆಲ್ಲ ಅವರು ಜಪ ತಪ ಹೋಮ ಮಾಡಿಸಿ ಮಾಡ್ಬೋದು. ಅದರಲ್ಲಿ ಅವ್ರ ಫಲವನ್ನು ಅನುಭವಿಸ್ಕೋಬೋದು. ಆದರೆ ಶ್ರೀಚಕ್ರಾರ್ಚನೆಯನ್ನು ಇನ್ನೊಬ್ಬರಿಗೋಸ್ಕರ ಮಾಡೋಕ್ಕೆ ಬರೋದಿಲ್ಲ. ಯಾರು ಕಲ್ತಿರ್ತಾರೆ, ಯಾರು ಪೂಜೆ ಮಾಡ್ತಾರೆ ಅವರಿಗೆ ಮಾತ್ರವೇ ಅದು ಫಲ ಕೊಡುತ್ತೆ. ಬೇರೆಯವ್ರಿಗೆ ಯಾರಿಗೂ ಕೊಡೋದಿಲ್ಲ. ನೀವು ಮಾಡಿದ್ರೆ ನಿಮಗೆ ಸಿಗುತ್ತೆ ಅಷ್ಟೆ. ನೀವು ಅದನ್ನು ಉಪಯೋಗಿಸ್ಕೋಬೋದು ಅಷ್ಟೇ. ಬಿಟ್ಟರೆ ನಿಮ್ಮ ಹಣವನ್ನು, ನೀವು ಸಂಪಾದನೆ ಮಾಡಿರೋ ಪುಣ್ಯವನ್ನು ನೀವು ಇನ್ನೊಬ್ಬರಿಗೆ ಕೊಡೋಕ್ಕೆ ಬರೋದು. ಇದನ್ನು ಯಾರೂ ಅಲ್ಗಳಿಯಕ್ಕೆ ಹೋಗಬೇಡಿ. ಯಾರಾದರೂ ಹೇಳಿದ್ರೆ ನಂಬಕ್ಕೂ ಹೋಗಬೇಡಿ. ನಿಮಗೋಸ್ಕರ ಶ್ರೀಚಕ್ರ ಅರ್ಚನೆ ಮಾಡಿದ್ದೀನಿ, ಶ್ರೀಚಕ್ರ ಪೂಜೆ ಮಾಡಿಸ್ತಾ ಇದ್ದೀವಿ, ಅಥವಾ ಶ್ರೀಚಕ್ರ ನವಾವರಣ ಹೋಮ ಮಾಡಿಸ್ತಾ ಇದ್ದೀವಿ. ನವಾವರಣ ಹೋಮ ಮಾಡೋಕ್ಕೆ ಬರೋಲ್ಲ. ಜನರಲ್ಲಾಗಿ ಮಾಡ್ಬೋದು, ಪ್ರಪಂಚ ಕ್ಷೇಮಕ್ಕೋಸ್ಕರ ಮಾಡ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಿಮ್ಮ ಪರ್ಸ್ನಲ್ಲಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಮಾತ್ರ ಸತ್ಯ. ಗುರುಗಳೇ, ನಂತರ ಈ ಶ್ರೀಚಕ್ರ ಪೂಜೆಯನ್ನು, ಆ ವಿಧಾನವನ್ನು ನಿಮ್ಮ ಹತ್ರ ಕಲಿಯಬಹುದಾ? ನೀವು ಕಲಿಸ್ತೀರಾ? ಸುಮಾರು ಜನ ದೀಕ್ಷೆ ಕೊಡ್ತೀರಾ ಅಂತಲೂ ಕೇಳ್ತಾಯಿದ್ರು. ಹೌದು, ನಾನು ದೀಕ್ಷೆ ಕೊಡ್ತೀನಿ. ನಾನು ಇಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ. ನಾನು ಶ್ರೀವಿದ್ಯಾ ದೀಕ್ಷೆಯನ್ನು ಕೊಡ್ತೀನಿ. ಆದರೆ ಅವ್ರನ್ನ ಬಂದು ನನ್ನ ಕಾಣಬೇಕಾಗತ್ತೆ ಮೊದಲು. ನಾನು ಬಂದು ಕಂಡ್ರೆ ನಾನು ತಾಯಿ ಏನು ಕೇಳಬೇಕಾಗತ್ತೆ, ಇವ್ರು ಕೊಡಬಹುದಾ ಬೇಡವಾ ಅಂತೇಳಿ ಪರ್ಮಿಷನ್ ಕೇಳಿದ್ರೆ ಅವ್ರು ಕೊಡು ಅಂತಂದರೆ ಖಂಡಿತವಾಗ್ಲೂ ಕೊಡ್ತೀನಿ. ಅಂದೇನು ಅಭ್ಯಂತರ ಇಲ್ಲ. ಅದೇ ಆಗಲೇ ಹೇಳೋದ್ನಲ್ಲ, ಆಕಾಶ ನೋಡೋದಕ್ಕೆ ದೊಣೆ ನಾಯಕನಪ್ಪನೇ ಬೇಕಾಗಿಲ್ಲ. ಖಂಡಿತವಾಗ್ಲೂ ಆರಂಭ ದೀಕ್ಷೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೋ ಒಂದಷ್ಟು ಜನ ಬಂದು ಕೇಳಿದ್ದಾರೆ. ಮಾಘ ಮಾಸದಲ್ಲಿ ಯಾವತ್ತಾದರೂ ಒಂದು ಒಳ್ಳೆ ಮುಹೂರ್ತ ನೋಡಿ ಒಂದು ಸಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕಾಗಿದ್ದವ್ರು ಬಂದು ನನ್ನ ವಿಚಾರ ಮಾಡ್ಬೋದು, ಅದ್ರ ಬಗ್ಗೆ ಏನೂ ಇಲ್ಲ. ದೀಕ್ಷೆ ಕೊಡೋದಕ್ಕೆ ಆಗಲಿ, ಅದಕ್ಕೆ ಏನು ಬೇಕೋ ಆರಂಭವಾಗಿ ಅದಕ್ಕೆ ಪ್ರಿಲಿಮಿನರಿಯಾಗಿ ಅವ್ರಿಗೆ ಯೋಗ್ಯತೆ, ಅದು ಹೇಳಿದ್ನಲ್ಲ, ಆ ಯೋಗ್ಯತೆಯನ್ನು ನೀವು ಸಂಪಾದನೆ ಮಾಡ್ಕೊಂಡಿದ್ರೆ, ಯೋಗ್ಯತೆ, ಅರ್ಹತೆ, ಅಧಿಕಾರ ಮೂರೂ ನಿಮಗೆ ಇದ್ದರೆ ಖಂಡಿತವಾಗ್ಲೂ ಕೊಡ್ತೀನಿ. ಇಲ್ಲಿ ಜಾತಿ ಭೇದ ಖಂಡಿತವಾಗ್ಲೂ ಇಲ್ಲ. ಮೂರೂ ನಿಮ್ಮಲ್ಲಿ ನೀವು ಸಂಪಾದನೆ ಮಾಡಿಕೊಂಡಿದ್ದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅದು ಮೂರು ಇಲ್ಲದೆ ಇರೋರಿಗೆ ನಾನು ಏನು ಕೊಡೋಕ್ಕಾಗಲ್ಲ. ನೀವು ತಾಯಿನ ಮತ್ತಷ್ಟು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ತದನಂತರ ಬನ್ನಿ ಅಷ್ಟೇ. ಅಲ್ಲಿ ತಾಯಿ ಪರ್ಮಿಷನ್ ಇಲ್ಲದೆ ನಾನು ಕೊಡೋಕ್ಕೆ ಬರೋದಿಲ್ಲ. ಯಾರು ನಿಮ್ಗೆ ಇದ್ರೂ, ಅರ್ಹತೆ ಇದ್ದು ನೀವು ಬಂದ್ರೂ ತಾಯಿ ಪರ್ಮಿಷನ್ ಕಂಪಲ್ಸರಿ. ತಾಯಿನ ಕೇಳೋದಕ್ಕೆ ಯಾವುದೋ ಒಂದು ಮುಖಾಂತರ ಕೇಳ್ತೀವಿ, ತಾಯಿ ಸೂಚನೆ ಕೊಡ್ತಾಳೆ, ಅವ್ರು ಕೊಡು ಅಂತಂದರೆ ಖಂಡಿತವಾಗ್ಲೂ ದೀಕ್ಷೆಯನ್ನು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ನಾನೇನು ಹೊತ್ಕೊಂಡು ಎಲ್ಲಿಗೆ ಹೋಗ್ಬೇಕು ಹೇಳಿ, ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೀನಿ. ಗುರುಗಳೇ, ನನ್ನ ಕೊನೆಯ ಪ್ರಶ್ನೆ ಏನು ಅಂದರೆ, ಈ ಶ್ರೀವಿದ್ಯಾ ಉಪಾಸನೆ ಮಾಡೋದರಿಂದ ಅದರ ಮುಖ್ಯವಾದಂತಹ ಒಂದು ಗುರಿ ಏನು? ಉಪಾಸನೆ ಮಾಡೋದು ಎರಡೇ, ಆವಾಗಲೇ ಹೇಳತ್ತಲ್ಲ, ಶ್ರೀವಿದ್ಯಾ ಉಪಾಸನೆಯ ಮುಖ್ಯ ಗುರಿ ಒಂದು ಭೋಗ, ಒಂದು ಮೋಕ್ಷ. ಇರೋಷ್ಟು ದಿವಸ ತಾಯಿ ನಿಮಗೆ ಯಾವುದೇ ರೀತಿಯಾದಂಥ ಕೊರತೆಯನ್ನು ಕೊಡೋದಿಲ್ಲ. ಕಷ್ಟಗಳು ಬಂದೇ ಬರುತ್ತೆ, ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ, ನಿಮಗೂ ಬರುತ್ತೆ. ಆದರೆ ಅದಕ್ಕೆ ಪರಿಹಾರನೂ ಕೂಡ ತಾಯಿ ಹಿಂದೆನೇ ಕೊಟ್ಟು ಕಳಿಸಿರ್ತಾಳೆ. ಅಷ್ಟೇ ದೊಡ್ಡ ಕಷ್ಟ ಆಗ್ಬೋದು, ಆ ಕಷ್ಟಗಳಿಗೆ ಪರಿಹಾರವನ್ನು ತಾಯಿ ಹಿಂದೆನೇ ಕಳಿಸಿರ್ತಾಳೆ. ನಾವು ಭಕ್ತಿ ಶ್ರದ್ಧೆಗಳಿಂದ ತಾಯಿನ ಆರಾಧನೆ ಮಾಡಿ ತಾಯಿ ಮುಂದೆ ಕೇಳ್ಕೋಬೇಕಾಗ ಒಂದು. ಎರಡನೇದು ಮೋಕ್ಷ.
ಮೋಕ್ಷ ಕೊಡು ಅಂತ ಕೇಳ್ಕೊಬೇಕಷ್ಟೆ. ಇದು ಇರೋದೇ ಎರಡಕ್ಕೇ, ಇನ್ನೇನು ನಿಮಗೆ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಈವನ್ ವಿದ್ಯಾರಣ್ಯ ಮಹರ್ಷಿಗಳು, ಶೃಂಗೇರಿ ಸ್ವಾಮಿಗಳಾಗಿರ್ತಕ್ಕಂಥ ವಿದ್ಯಾರಣ್ಯ ಮಹರ್ಷಿಗಳು ನಗರ ಅಂದರೆ ವಿಜಯನಗರವನ್ನು ಸ್ಥಾಪನೆ ಮಾಡಬೇಕಾದ್ರೇ ಅವರೂ ಈ ಶ್ರೀಚಕ್ರ ಉಪಾಸನೆಯಿಂದಾನೇ ಅವರು ಸ್ಥಾಪನೆ ಮಾಡಿ ಧನ ಸಂಗ್ರಹಕ್ಕೆ ಶ್ರೀಚಕ್ರೋಪಾಸನೆಯನ್ನು ಮಾಡೇ ಕಾಳಿ ಯಂತ್ರವನ್ನು ಸ್ಥಾಪನೆ ಮಾಡಿ ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದ್ರ ಬಿಟ್ಟರೆ ಅವ್ರಿಗೆ ಅಂತ ಅವ್ರು ಯಾವತ್ತೂ ಏನೂ ಮಾಡ್ಕೊಂಡಿಲ್ಲ. ದೇಶ ರಕ್ಷಣೆಗೋಸ್ಕರ ಅವರು ಅಲ್ಲಿ ಕಾಳಿಯನ್ನೇ ಕರೆದು ಮಾಡಿದ್ದೇ ಬಿಟ್ಟರೆ ಬೇರೆ ಇನ್ನೇನು ಮಾಡಿಲ್ಲ. ಅವರು ಸ್ವಂತಕ್ಕೆ ಅಂತ ಅವ್ರು ಏನೂ ಮಾಡ್ಕೊಂಡಿಲ್ಲ. ದೇಶ ವಿಜಯನಗರ ಸನಾತನ ಧರ್ಮ ಸಂರಕ್ಷಣೆಗೋಸ್ಕರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅವರು. ಅಲ್ಲೂ ಅಷ್ಟೇ, ಅದು ಎರಡೇನೆ, ಒಂದು ಭೋಗ, ಒಂದು ಮೋಕ್ಷ. ಇದು ಎರಡರನ್ನ ನೀವು ಪಡಿಬೇಕು ಅಂದರೆ ಶ್ರೀವಿದ್ಯೆಯಲ್ಲಿ ಅದಕ್ಕೊಂದು ದಾರಿ ಇದೆ, ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬಹುದು. ಅದನ್ನು ಮಾಡ್ತಾ ಇದ್ದರೆ ಒಂದು ಜನ್ಮಕ್ಕೆ, ಇನ್ನೇನು ಹೇಳಿದ್ದೆ ನಾನು ಈ ವಿಚಾರವನ್ನು, ಒಂದು ಜನ್ಮ 2 ಜನ್ಮದಲ್ಲಿ ಸಿಕ್ಬಿಡುತ್ತಾ ಅಂದರೆ ಖಂಡಿತವಾಗ್ಲೂ ಈ ಜನ್ಮದಲ್ಲಿ ಸಿಕ್ಬಿಡುತ್ತಾ ಅಂದರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ನೀವು ಸುಮಾರು ಜನ್ಮಗಳ ಪರಿಶ್ರಮದಿಂದ, ಅಂದರೆ ಇವಾಗ ಶುರು ಮಾಡಿದ್ರೆ ಇನ್ನು 3 ಜನ್ಮಕ್ಕೋ 5 ಜನ್ಮಕ್ಕೋ ಆಗ್ಬೋದು. ಯಾಕೆ ಅಂತಂದರೆ ಅದು ನಾನು ಹೇಳೋಕ್ಕಾಗಲ್ಲ, ನೀವು ಮಾಡೋ ಸಾಧನೆ ಮೇಲೆ ಹೋಗುತ್ತೆ. ಗೌತಮ ಬುದ್ಧ 500 ಜನ್ಮ ಎತ್ತಿದ್ದಂತೆ ಮೋಕ್ಷ ಪಡೆಯೋದಕ್ಕೆ. ಗೌತಮ ಬುದ್ಧ, ಮಹಾವೀರ 28 ಜನ್ಮ ತೆಗೆದಂತೆ ಮೋಕ್ಷ ಪಡ್ಕೊಳ್ಳೋದಕ್ಕೆ, 24 ಜನ್ಮ ತೆಗೆದಿದ್ದಂತೆ ಕೇಳ್ಪಟ್ಟಿದ್ದೆ ನಾನು. 18 24 ಏನೋ ಜನ್ಮಗಳನ್ನು ಎತ್ತಿ ಒಂದೊಂದು ಜನ್ಮದಲ್ಲೂ ಪುಣ್ಯ ಸಂಪಾದನೆಯನ್ನು ಪಾಪ ಸಂಪಾದನೆಯನ್ನು ಎರಡನ್ನೂ ಮೈನಸ್ ಮಾಡಿ 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 ಕೊನೆಯಲ್ಲಿ ಅವ್ರ ಅಕೌಂಟಲ್ಲಿ ನಿಲ್ಲಾಗಿದೆ ಎಂದೇ ದಿವಸ ಅವ್ರು ಮೋಕ್ಷಕ್ಕೆ ಹೋಗಿದ್ದು. ಒಂದು ಜನ್ಮದಲ್ಲಿ ಇದು ಸಾಧ್ಯವಿಲ್ಲದೆ ಇರತಕ್ಕಂಥ ಮಾತು. ಅದೇ ಹೇಳಿದ್ನಲ್ಲ, ಇರೋಷ್ಟು ದಿವಸ ನಿಮಗೆ ತಾಯಿ ಸೌಖ್ಯವಾಗಿ ಇಟ್ಟಿರ್ತಾಳೆ. ಎರಡನೇದು, ಮೋಕ್ಷದ ಕಡೆಗೆ ನಿಮ್ಮ ಗಮನವನ್ನು, ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನಕ್ಕೆ ಸಹಾಯ ಮಾಡ್ತಾಳೆ. ನೀವು ಪ್ರಯತ್ನ ನೀವು ಮಾಡಬೇಕು, ಸಹಾಯ ತಾಯಿ ಮಾಡ್ತಾಳೆ. ಆ ಎರಡಕ್ಕೆ, ಭೋಗ ಮೋಕ್ಷ ಎರಡನ್ನೂ ಕೊಡ್ತಕ್ಕಂಥದ್ದೇ ಶ್ರೀವಿದ್ಯೆ. ನೀವು ಮೋಕ್ಷ ಬೇಕು ಅಂದ್ರೂ ಅದೇ, ಭೋಗ ಬೇಕು ಅಂದ್ರೂ ಅದೇ, ಎರಡೂ ತಾಯಿ ಕೊಡ್ತಾಳೆ. ಅದೇ ಪ್ರಧಾನ. ಶ್ರೀವಿದ್ಯೆ ಉಪಾಸನೆ ಗುರಿನೇ ಅದೇ. ಇಲ್ಲಿ ಸ್ವಾರ್ಥಕ್ಕೇನೂ ಬರೋದಿಲ್ಲ, ಸ್ವಂತಕ್ಕೇನು ಬರಲ್ಲ. ಮೋಕ್ಷ ಸಾಧನೆಯೇ ಪರಮ ಗುರಿ. ಅದೇ ಶ್ರೀವಿದ್ಯಾ ಉಪಾಸನೆಯ ಪರಮ ಗುರಿ. ಕೊನೆಯದಾಗಿ ಗುರುಗಳೇ, ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ? ಶ್ರೀವಿದ್ಯೆ ಉಪಾಸಕರಿಗೆ ಏನು ಸಾಧನೆ ಮಾಡಿ, ಶ್ರೀವಿದ್ಯಾ ಉಪಾಸಕರು ಕಲಿಬೇಕು ಅಂತ ಯಾರ್ಯಾರಿದ್ದೀರಾ, ಆರಂಭ ಶುರು ಮಾಡ್ಕೊಳ್ಳಿ. ಲಲಿತಾ ಸಹಸ್ರನಾಮ ತ್ರಿಶತಿ ಖಡ್ಗಮಾಲೆಯಿಂದ ಶುರು ಮಾಡಿ. ತದನಂತರದಲ್ಲಿ ಒಳ್ಳೆಯ ಸದ್ಗುರುಗಳನ್ನು ನೋಡಿ ದೀಕ್ಷೆಯನ್ನು ತಗೊಂಡು ಮಂತ್ರವನ್ನು, ದೀಕ್ಷೆ ತೊಗೊಂಡಾಗ ಮಾತ್ರನೇ ಮಂತ್ರ ಸಿದ್ಧಿ ಆಗೋದು. ನೀವು ದೀಕ್ಷೆ ತೊಗೊಳ್ಳೋದು, ಸುಮ್ಮನೆ ಮಂತ್ರ ತೊಗೊಂಡ್ರೆ ಸಿದ್ಧಿ ಆಗೋದು ಭಾಳ ಕಷ್ಟ. ಆರಂಭ ದೀಕ್ಷೆ ಅನ್ನೋದು ನೀವು ತೊಗೊಳ್ಳೇಬೇಕು. ಆರಂಭ ದೀಕ್ಷೆ ತೊಗೊಂಡ್ರೆ ಮಂತ್ರ ಸಿದ್ಧಿ ಆಗುತ್ತೆ. ಯತಿಗಳಿಂದ ತೊಗೊಂಡ್ರೆ ಅದರ ಅಪ್ಲೈ ಆಗಲ್ಲ. ಯತಿಗಳು ಅಲ್ಲದೆ ನಮ್ಮಂಥವರು ಗೃಹಸ್ಥರಿಂದ ತೊಗೊಂಡ್ರೆ ನಿಮ್ಗೆ ದೀಕ್ಷೆ ಆಗಲೇಬೇಕು. ದೀಕ್ಷೆ ತೊಗೊಂಡ್ರೆ ಮಂತ್ರ ಸಿದ್ಧಿ ಆಗುತ್ತೆ. ಮುಂದೆ ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವುದೇ ಫೀಲ್ಡಲ್ಲಾಗಲಿ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಸಾಧನೆಗೆ ಈ ಶ್ರೀವಿದ್ಯಾ ಉಪಾಸನೆ ಬಹಳ ಉಪಕಾರವಾಗಿರುತ್ತೆ. ಬಹಳ ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ತಾಯಿ ಸಹಾಯ ನಿಮ್ಗೆ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮ ಯಶಸ್ಸಿಗೆ ಖಂಡಿತವಾಗ್ಲೂ ಅದು ದಾರಿ ತೋರಿಸುತ್ತೆ. ಅದು ಭೋಗದಲ್ಲಾಗ್ಬೋದು, ಮೋಕ್ಷಕ್ಕಾಗ್ಬೋದು. ನೀವು ಯಾವ ದಾರಿನಲ್ಲಿ ನೀವು ಸಾಧನೆ ಮಾಡ್ಕೊಂಡು ಹೋಗಬೇಕು ಅಂತಿದ್ದೀರಾ, ಆ ದಾರಿಗೆ ತಾಯಿ ಖಂಡಿತವಾಗ್ಲೂ ಅನುಗ್ರಹ ಮಾಡಿಕೊಡ್ತಾಳೆ. ಇದರಲ್ಲಿ ಎರಡು ಡೌಟೇ ಬೇಡ. ನಿಮಗೆ ನಂಬಿಕೆ ಮುಖ್ಯ. ತಾಯಿನಲ್ಲಿ ನಂಬಿಕೆ ಇಟ್ಟು ನೀವು ಭಕ್ತಿ ಶ್ರದ್ಧೆಗಳಿಂದ ನೀವು ಪೂಜೆ, ಜಪ, ತಪ, ಅನುಷ್ಠಾನಗಳನ್ನು ಮತ್ತು ಮಂತ್ರವನ್ನು ಪ್ರತಿನಿತ್ಯ ಜಪವನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಅರ್ಹತೆ ಯೋಗ್ಯತೆ ಇರತಕ್ಕಂಥವ್ರು ಚಕ್ರಾರ್ಚನೆಯನ್ನು ಮಾಡಿ. ನಾನಿಲ್ಲಿ ಯಾರಿಗೂ ಅಂದರೆ ಮೊದಲೇ ಹೇಳ್ದಂಗೆ ನಾನು ಆಜ್ಞೆ ಮಾಡ್ತಾಯಿಲ್ಲ, ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ನನ್ನ ಕಡೆಯಿಂದ. ಆಯ್ತಾ? ನೀವು ಖಂಡಿತವಾಗ್ಲೂ ಮಾಡಿ. ತಾಯಿ ಒಳ್ಳೇದು ಮಾಡ್ತಾಳೆ. ನೀವು 1 ದಿನ 2 ದಿನ 3 ದಿನ ಅಥವಾ 1 ತಿಂಗಳು 3 ತಿಂಗಳು 6 ತಿಂಗಳು ಮಾಡಿದೆ ಅದರಲ್ಲಿ ನಿಮ್ಗೆ ಸಾಧನೆ ಖಂಡಿತವಾಗ್ಲೂ ಆಗಲ್ಲ. ಒಂದಷ್ಟು ಕಾಲ ವರ್ಷಗಟ್ಟಲೆ ಮಾಡಿ ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ. ಮಂತ್ರನೂ ಸಿದ್ಧಿ ಆಗುತ್ತೆ. ತಾಯಿಯ ಅನುಗ್ರಹನೂ ಖಂಡಿತವಾಗ್ಲೂ ಸಿಗುತ್ತೆ. ನೀವು ನನ್ನನ್ನು ಕೇಳೋ ಪ್ರಶ್ನೆಯೇ ಬರೋದಿಲ್ಲ.
ಈ ರೀತಿ ಅಂತ ಆಯ್ತಲ್ಲ, ನಿಮಗೆ ಉತ್ತರಗಳನ್ನು ತಾಯಿ ಕಳಿಸ್ತಾ ಇರ್ತಾಳೆ. ನಿಮಗೆ ಏನು ಬೇಕೋ ಅದಕ್ಕೆ ಉತ್ತರನೂ ಅಲ್ಲೇ ತಾಯಿನೇ ಕೊಡ್ತಾ ಇರ್ತಾಳೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಯಾರ್ಯಾರು ಕಲಿಬೇಕು ಅಂತಿದ್ದರೆ ಎಲ್ಲರೂ ಶ್ರೀವಿದ್ಯಾಉಪಾಸನೆಯನ್ನು ಖಂಡಿತವಾಗ್ಲೂ ಈ ಸಹಸ್ರನಾಮದಿಂದ ಶುರು ಮಾಡ್ಕೊಂಬನ್ನಿ. ಅಷ್ಟೋತ್ತರ ಸಹಸ್ರನಾಮದಿಂದ ಎಲ್ಲರಿಗೂ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಶ್ರೀವಿದ್ಯೆ ದೀಕ್ಷೆ ಕೊಡ್ತೀರಾ ಅಂತ ತಿಳಿಸಿದ್ರೆ, ಮತ್ತು ಅದ್ರ ಜೊತೆಗೆ ಇವಾಗ ಕೆಲವರಿಗೆ ಲಲಿತಾ ಸಹಸ್ರನಾಮ, ತ್ರಿಶತಿ, ಖಡ್ಗಮಾಲ ಅದನ್ನು ಕೂಡ ಒಂದು ದೀಕ್ಷೆ ಪಡೆದೇ ನಾವು ಪಾರಾಯಣ ಮಾಡಬೇಕಾ? ಹೇಗೆ? ಯಾರ ಹತ್ರ ಆದರೂ ಹೇಳಿಸ್ಕೊಳ್ಳಿ ಸಾಕು. ಸಹಸ್ರನಾಮ, ತ್ರಿಶತಿ, ಅಷ್ಟೋತ್ತರ, ಖಡ್ಗಮಾಲವನ್ನು ಒಂದು 4 ಸಲ ಹೇಳಿಸ್ಕೊಳ್ಳಿ. ಯಾಕೆಂತಂದರೆ ಮೊದಲು 100 ಮಂತ್ರಗಳು ಸ್ವಲ್ಪ ಕಷ್ಟ ಇದೆ ಸಹಸ್ರನಾಮದಲ್ಲಿ. ದೊಡ್ಡ ದೊಡ್ಡ ವಾಕ್ಯಗಳು ಬರುತ್ತೆ, ಹೇಳೋದು ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ. ತಪ್ಪು ಹೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾರ ಹತ್ರ ಆದರೂ ಹೇಳಿಸ್ಕೊಂಡು ಹೇಳಿ ಅಂತ ಹೇಳಿ. ನಿಮ್ಮಿಂದ ನನಗೆ ಸಮಯಾಭಾವ ಇರೋದರಿಂದ ಅದು ನನ್ನಿಂದ ಸಾಧ್ಯ ಇಲ್ಲ. ಮಂತ್ರ ದೀಕ್ಷೆ ಕೊಡ್ಬೋದು. ಸಹಸ್ರನಾಮ ಅದನ್ನೆಲ್ಲ ಅವ್ರವ್ರು ಇರೋ ಜಾಗದಲ್ಲೇ ಇವಾಗ ಆನ್ಲೈನಲ್ಲೂ ಅದನ್ನು ಬೇಕಾದರೆ ಹೇಳ್ಕೊಡ್ತಾರಂತೆ, ಕೇಳಿ ತಿಳ್ಕೊಳ್ಳಿ. ಇಲ್ಲ ಅಂದರೆ ಮನೆ ಹತ್ರ ಯಾರಾದರೂ ಮಂಡಳಿಗಳಿದೆ, ಸುಮಾರು ಮಂಡಳಿಗಳು ಅಲ್ಲ ದೇವಸ್ಥಾನಗಳಲ್ಲಿ ಸುಮಾರು ಕಡೆ ಕ್ಲಾಸಸ್ ಮಾಡ್ತಾಯಿದ್ದಾರೆ. ಎವ್ರಿ ಸಂಡೇಸು, ವೀಕೆಂಡ್ಸಲ್ಲೆಲ್ಲ ಮಾಡ್ತಾಯಿದ್ದಾರೆ ಸುಮಾರು ಕಡೆ. ಅಂಥ ಕಡೆ ಹೋಗಿ ವಿಚಾರಣೆ ಮಾಡಿ ನೀವು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಬೋದು. ಯಾರಾದರೂ ಆನ್ಲೈನಲ್ಲಿ ಹೇಳ್ಕೊಟ್ರು ಕಲ್ತ್ಕೊಳ್ಳಿ. ಸಹಸ್ರನಾಮಕ್ಕೆ ಏನು ತೊಂದರೆ ಇಲ್ಲ. ಸಹಸ್ರನಾಮ, ತ್ರಿಶತಿ, ಖಡ್ಗಮಾಲವನ್ನು ಆನ್ಲೈನಲ್ಲಿ ಕಲ್ತ್ಕೊಂಡ್ರೂ ತಪ್ಪೇನಿಲ್ಲ. ಪ್ರತಿನಿತ್ಯ ಒಂದಷ್ಟು ಮಂತ್ರಗಳನ್ನು ಹೇಳಿಸ್ಕೊಳ್ತಾ ಇದ್ದರೆ ಉಚ್ಚಾರಣೆ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಹೇಳಿಸ್ಕೊಂಡು ಮಾಡ್ಬೋದು. ನನಗೆ ದೀಕ್ಷೆ ಕೊಡೋಕ್ಕಾಗತ್ತೆ, ಸಹಸ್ರನಾಮ ಅದು ಹೇಳ್ಕೊಡೋದಕ್ಕೆ ಸಮಯಾಭಾವ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಇಷ್ಟು ಕಾಲಾವಕಾಶ ನಮಗೆ ಚಾನಲ್ಗೆ ಕೊಟ್ಟು ಹಲವಾರು ವಿಷಯಗಳನ್ನು, ಶ್ರೀವಿದ್ಯೆಯ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳಿಸ್ತಾ ಬರ್ತಾ ಇದ್ದೀರಾ ಗುರುಗಳೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯನ ನಮ್ಮ ಚಾನಲ್ಗೆ ತಾವು ತಿಳಿಸ್ಕೊಡ್ಬೇಕು. ನಮ್ಮ ವೀಕ್ಷಕರಿಗೆ ನಿಮ್ಮ ಸಲಹೆಗಳು ಯಾವತ್ತಿಗೂ ಒಂದು ಅವರ ಬದುಕಿಗೆ ಒಂದು ದಾರಿಯಾಗುತ್ತೆ ಅಂತ ನನ್ನ ಭಾವನೆ ಗುರುಗಳೇ. ಇವತ್ತು ನನಗೆಷ್ಟು ಗೊತ್ತಿದೆಯೋ, ತಾಯಿ ನನಗೆಷ್ಟು ಜ್ಞಾನವನ್ನು ಕೊಟ್ಟಿದ್ದಾಳೋ ಅಷ್ಟು ವಿಚಾರವನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ, ಕೆಲವು ವಾಕ್ಯಗಳು ತಪ್ಪಾಗಿ ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಯಾರ್ಯಾರು ಶ್ರೀವಿದ್ಯಾ ಉಪಾಸಕರಿದ್ದೀರಾ, ನಿಮಗೇನಾದರೂ ಸಂದೇಹಗಳಿದ್ದರೆ ಖಂಡಿತವಾಗಲೂ ಕಾಲ್ ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಅದಕ್ಕೆ ತಕ್ಕ ಉತ್ತರವನ್ನು ಸಮಯ ಸಂದರ್ಭ ನೋಡಿಕೊಂಡು ಅದಕ್ಕೆ ಉತ್ತರವನ್ನು ನಾನು ನಿಮಗೆ ತಲುಪಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ತಾಯಿ ಜಗನ್ಮಾತೆ ಎಲ್ಲರಿಗೂ, ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಲಿ. ಮುಖ್ಯವಾಗಿ ಭಾರತ ದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ. ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಿ ಎಲ್ಲರೂ ಚೆನ್ನಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು.